ಬಯಸ್ತಾ ಇದ್ದೇನೆ. ಸ್ಟಾಲ್ಗಳನ್ನು ಇಟ್ಟಿಲ್ಲ, ಆದರೆ ಇವತ್ತಿನ ದೊಡ್ಡ ಮಟ್ಟಿನ ಗ್ರಾಹಕರು ಈ ಪುಟಾಣಿ ಮಕ್ಕಳನ್ನು ಕೂಡ ಹಾಗೆ ಅಡುಗೆ ಸಿಬ್ಬಂದಿಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿದಂಥ ಎಲ್ಲ ಶಾಲಾಭಿಮಾನಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ, ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ಮೂಲಕ ಶುಭಾಶಯವನ್ನು ಕೇಳ್ಕೊಳ್ತಾ ಇದ್ದೇನೆ. ಉಸ್ಮಾನ್ ಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ಸರ್ಕಾರಿ ಪ್ರಾಥಮಿಕ ಮಕ್ಕಳು ಕೆಲವರಿಗೆ ನಾನು ಒಂದು ವಿಚಾರಿಸಿದಾಗ ವಸ್ತು ತಂದಿದ್ದಾರೆ, ಅದಕ್ಕೆ ರೇಟ್ ಎಷ್ಟೊಂದು ಗೊತ್ತಿಲ್ಲ. ಕೆಲವರು ಒಂದಕ್ಕೆ 20 ರೂಪಾಯಿಗೆ ಮಾಡಿಕೊಟ್ಟು ನೋಡುವಾಗ ಈಗ ದೊಡ್ಡ ಮಟ್ಟದಲ್ಲ, ಆದರೆ ನಾವು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು, ಸಾಗಿಸಬೇಕು, ಆಗ ಅದರ ಖರ್ಚು ಬರ್ತದೆ, ಅದೆಲ್ಲ ಅಸಲಿಗೆ ಸೇರ್ತದೆ. ಆಗ ನಮಗೆ ಎಷ್ಟು ಲಾಭ ಬರಬೇಕು. ಲಾಭ ಅಂದರೆ ಒಮ್ಮೆಲೆ ಉಪಸ್ಥಿತರಿರುವ ಇಟ್ಟು ವ್ಯಾಪಾರ ನಡೆಸ್ತಿರುವ ಎಲ್ಲ ಮಕ್ಕಳಿಗೆ ಶುಭ ಹಾರೈಸ್ತಾ ಮುಂದೆ ನೀವು ಈ ಸಮಾಜಕ್ಕೆ ಅತ್ಯುತ್ತಮ ವ್ಯಾಪಾರಿಗಳಾಗಲಿ. ಹಾಗೆಯೇ ಈ ದಿವಸ ನೀವು ಬೇರೆ ಬೇರೆ ಅಂಗಡಿಗಳಿಗೆ ಹೋಗಿ, ಬೇರೆ ಬೇರೆ ಮಾಲ್ಗಳಿಗೆ ಹೋಗಿ, ಬೇರೆ ಬೇರೆ ವಸ್ತುಗಳನ್ನು ಖರೀದಿಸ್ತೀರಿ. ಆದರೆ ಅದು ಖರೀದಿಸುವ ಮೊದಲು ನೀವು ಕೆಲವೊಂದು ವಿಚಾರಗಳನ್ನು ಅರಿತಿರಬೇಕು. ಚಿಕ್ಕದಾಗಿ ಕೆಲವು ವಿಚಾರಗಳನ್ನು ಹೇಳ್ತೇನೆ. ಮೊದಲನೇದಾಗಿ ತೂಕ ಸರಿ ಇದೆಯಾ ಅಂತ ನೋಡ್ಕೊಳ್ಬೇಕು. ಈಗ ಮನೆ ಹತ್ತಿರ ತರಕಾರಿ ಮಾಡ್ಲಿಕ್ಕೆ ಬರ್ತಾರೆ, ಮೀನು ಮಾಡ್ಲಿಕ್ಕೆ ಬರ್ತಾರೆ, ಬೇರೆ ಬೇರೆ ವಸ್ತುಗಳನ್ನು ಮಾಡ್ಲಿಕ್ಕೆ ಬರ್ತಾರೆ. ಶುಭೋದಯ. ಈ